ವೆಲ್ಕಮ್ ಬ್ಯಾಕ್. ತುಂಬಾ ದಿನಗಳಾದ ನಂತರ ಮತ್ತೆ ಬ್ಲಾಗ್ ಮಾಡ್ತಾ ಇದೀವಿ. ಕಾಣಿಸ್ತಾನೆ ಇಲ್ಲ. ಸೊ ಗರ್ಲ್ಸ್ ಟ್ರಿಪ್ ನಾವು ಹೋಗ್ತಾ ಇದೀವಿ. ಒಬ್ರು ಡ್ರೈವರ್ ಕರ್ಕೊಂಡಿದೀವಿ. ಸಾರಿ, ಅವ್ರನ್ನ ತೋರ್ಸಕ್ ಆಗಲ್ಲ, ಅವ್ರಿಗೆ ತುಂಬಾ ಶೈ. ಸೊ ನಾವು ಆರಾಮಾಗಿ ಹೋಗ್ ಬರ್ಲಿ ಅಂತ ಗಾಡಿ ಓಡ್ಸಕ್ಕಂತ ಕರ್ಕೊಂಡಿದೀವಿ ಒಬ್ರನ್ನ. ಸೊ ಎಷ್ಟೋ ದಿನಗಳಾದ ನಂತರ ಈಗ ಮೈಸೂರ್ಗೆ ಹೋಗಿ ಬರೋಣ ಅಂತ, ಅಟ್ಲೀಸ್ಟ್ ಮೈಸೂರ್ಗಾದ್ರೂ ಹೋಗಿ ಬರೋಣ ಅಂತ ಇದೀವಿ. ಮಾಡಿದ ಪ್ಲಾನ್ ಎಲ್ಲ ಫ್ಲಾಪ್. ಬರೀ ರೀಲ್ಸ್ ಗಳು ನೋಡ್ಕೋಬೇಕಷ್ಟೇ, ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ. ಅದಕ್ಕೆ ಇವತ್ತೆಲ್ಲ ಅದಕ್ಕೆ ಇವತ್ತು ರೀಲ್ಸ್ ಎಲ್ಲ ಮಾಡಿ, ಅರೆ ಫಸ್ಟ್ ದೇವರ ಆಶೀರ್ವಾದವನ್ನು ಪಡೆದು ಆಮೇಲೆ ಇರೋಬರ ಕಡೆ ಎಲ್ಲ ಒಂಚೂರು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಸುತ್ಕೊ ಬರೋಣ ಅಂತ. ಫಸ್ಟ್ ದೇವ್ರ ಕೃಪೆ ಇರ್ಲಿ, ಹೋಗೋದಕ್ಕೆಲ್ಲ ಸಕ್ಸಸ್ ಆಗ್ಬೇಕಲ್ಲ. ಇಲ್ಲ ಅಂದ್ರೆ ನಮ್ಮ ಅಜ್ಜ ಅಸ್ಥಿ ಪಂಚರ ಆಗ್ಬಿಡ್ತಾಳೆ ಅಲ್ಲೇ. ಅಸ್ಥಿ ಪಂಚರ ಆದ್ರೂ ಇನ್ನು ಪ್ಲಾನ್ ಮಾಡಿದ್ರೆ ಇರ್ತಾಳೆ. ಈಗಷ್ಟೇ ದರ್ಶನ ಮುಗಿಸ್ಕೊಂಡಂತೂ ತೋರಿಸ್ಲಿಲ್ಲ. ದರ್ಶನದ ಒಳಗಡೆ ಮೊಬೈಲ್ ಎಲ್ಲ ಅಲೋ ಬಿಟ್ಟಿಲ್ಲ. ಬ್ಲಾಗ್ ಮಾಡೋದ್ ಮರ್ತದೇನು? ಇಲ್ಲ, ಒಳಗಡೆ ಮೊಬೈಲ್ ಅಲೋ ಇಲ್ಲ. ಸೊ ಇವಾಗ ನಾವು ಚಾಮುಂಡಿ ಬೆಟ್ಟದಿಂದ ನೆಕ್ಸ್ಟ್ ಫಸ್ಟ್ ತಿಂಡಿ ತಿನ್ಬೇಕು ಅಂತ ಹೋಗ್ತಾ ಇದ್ದೀವಿ. ಮತ್ತೆ ಅಷ್ಟೊಂದೇ ಹಸಿತಾ ಇಲ್ಲ, ಅಷ್ಟೊಂದೇ ಹಸಿತಾ ಇಲ್ಲ. ಇವಾಗ ಒಂಚೂರು ಪೆಟ್ರೋಲ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಎಲ್ಲಿ ತಿಂಡಿ ತಿಂದ್ಮೇಲೆ ಗೊತ್ತಿಲ್ಲ, ಸದ್ಯಕ್ಕೆ ಜಾಗ ನೋಡೋಣ. ಯಾರಾದ್ರೂ ಮೈಸೂರಲ್ಲಿರೋರು ಯಾರಾದ್ರೂ ಸಜೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಹೋಟೆಲ್ಗೆ ಹೋಗೋಣ. ಏನು ಕೊಡಿಸ್ದೆ ಕರ್ಕೊಂಡು ಹೋಗ್ತಾಳೆ. ಚಿಕ್ಕ ಮಗುನ್ ಕರ್ಕೊಂಡ್ ಬಂದಿರ್ತೀವಿ. ಚಿಕ್ಕ ಮಗು, ಚಿಕ್ಕ ಮಗು, ಯಾವ ಆಂಗಲ್ ಚಿಕ್ಕ ಮಗು. ಆಟ ಸಾಮಾನೆಲ್ಲ ಕೊಡಿಸ್ಬೇಕು, ಆಟ ಆಡೋದಕ್ಕೆ ಏನಿಲ್ಲ. ಸುಮ್ಮನೆ ಗುಂಡ ಅಂತ ಕರ್ಕೊಂಡ್ ಬಂದ್ಬಿಡೋದು, ಬಂದ್ ನನ್ ಕೈಲ ಎಲ್ಲ ಕೆಲಸ ಮಾಡಿಸೋದು. ವಾಪಸ್ ಏನೋ ಕೊಡಿಸ ಕರ್ಕೊಂಡು ಹೋಗ್ತಾಳೆ. ಚಿಕ್ಕ ಆಟ ಆಡೋ ಸಾಮಾನುಗಳಿದೆ. ಇವೆಲ್ಲ ಒಂದಾದ್ರೂ ತಗೋ, ಇರ್ಲಿ ನೆನ್ಪಿಗೆ ಆಟ ಆಡ್ಕೋ, ಏನಿಲ್ಲ. ಈ ಬ್ಲಾಗ್ನ ಹಾಕ್ತೀನಿ ಬಿಡೋರು, ನೆನಪಾದಾಗೆಲ್ಲ ನೋಡ್ಕೊಳ್ಳುವಂತೆ. ಆದ್ರೆ ನೀ ಆಟ ಸಾಮಾನು ಕೊಡ್ತಿಲ್ವಲ್ಲ, ನೋಡ್ಕೊಳ್ಳೋದಕ್ಕೆ ಆಟ ಸಾಮಾನು ಕೊಡಿಸ್ಬೇಕಾದ್ರೆ ಚಪ್ಪಲ್ಗೆ ದುಡ್ಡು ಕೊಡಲ್ವಂತೆ, ದುಡ್ಡೇನು ತಗೊಳಲ್ವಂತೆ, ಓಸಿ ಕೊಡ್ತಾರಂತೆ. ಹೌದೌದು, ಹೆಂಗಿದ್ರು ಒಂದಷ್ಟು ಜನ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅದೇ ಕೊಡ್ತಾರೆ ಅಂತಂದ್ರೆ ಹೋಗಿ ಅದನ್ನಾರು ಗೋಡೆಯಲ್ಲಿ ಎತ್ಕೊಬರೋಣ. ಹೆಂಗಿದ್ರು ಚಪ್ಪಲಿ ಕಳ್ರು ಜಾಸ್ತಿ, ತಗೊಂಬಂದು ಹಾಕ್ಬಿಟ್ಟು ಒಂಚೂರು ದುಡ್ಡು ಮಾಡ್ತೀಯ ಕಡೆ ಮಾಡ್ತೀಯ. ಇಲ್ಲೇ ನಮ್ಮ ಡ್ರೈವರ್ ಆಗ್ಲೇ ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ. ಸೊ ಇವಾಗ ನಾವು ಬೇಗ ಹೋಗ್ತಾ ಇದ್ದೀವಿ. ಡ್ರೈವರ್ಗೆ ಏನೋ ಕಾರಿಗೆ ಪೆಟ್ರೋಲ್ ಹಾಕ್ಸೋದಿದೆ, ಡ್ರೈವರ್ಗೂ ಪೆಟ್ರೋಲ್ ಹಾಕ್ಸಿ, ಡ್ರೈವರ್ಗೆ ಹೊತ್ತೊತ್ತು 3 ಹೊತ್ತು ವೆರೈಟಿ ಊಟ ಕೊಡಿಸಿ. ಇಂಥ ಕಸ್ಟಮರ್ಸ್ ಎಲ್ಲರೂ ಸಿಗ್ತಾರ. ಅವಾಗ ನಾವೇ ಡ್ರೈವರ್ ಕೆಲಸನೂ ಮಾಡಬೇಕು. ಫಸ್ಟ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಅಂತ ಕಸ್ತೂರಿ ನಿವಾಸ. ಫೈನಲಿ ಕಸ್ತೂರಿ ನಿವಾಸ ಅನ್ನೋ ರೆಸ್ಟೋರೆಂಟ್ ಬಂದಿದ್ದೀವಿ. ಬರೀ ಹೋಟ್ಲ್ ಹೆಸರು ಹೇಳಿದಾಯ್ತಮ್ಮ, ತಿನ್ಬೇಕು ಬಾರಮ್ಮ. ತಿನ್ನೋಣ ಸುಮ್ಮನೆ. ಪೇಪರ್ ಮಸಾಲೆ ದೋಸೆ ತಿಂದು ನೆಕ್ಸ್ಟ್ ನಾವು ವರ್ಲ್ಡ್ ಆಫ್ ಮೈಸೂರು ಪಾಕ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಸೊ ಅಲ್ಲಿ ವಿಶೇಷ ಅಂದರೆ ಅಲ್ಲಿ ಮೈಸೂರು ಪಾಕ್ ಮಾಡೋದನ್ನ ನಾವು ಎದುರಿಗೆ ನೋಡ್ಬೋದಾಗಿತ್ತು. ಸ್ವಲ್ಪ ಗ್ಲಾಸಲ್ಲಿ ಕವರ್ ಮಾಡಿಬಿಟ್ಟು ಆ ಕಿಚನ್ನ ನೋಡ್ಬೋದು ನಾವು. ಸೊ ಇದೊಂದೇ ವಿಶೇಷ. ಇದನ್ನು ಡಿಫ್ರೆಂಟಾಗಿ ಮಾಡಿರೋದಕ್ಕೆ ಎಷ್ಟೊಂದು ಜನ ಅಲ್ಲಿ ಬರ್ತಾರೆ. ವೆರೈಟೀಸ್ ಆಫ್ ಮೈಸೂರು ಪಾಕ್ ಇಲ್ಲಿರುತ್ತೆ. ಅಲ್ಲ ನನ್ನ ಹೆಸರು ಕೇಳಿರಲಿಲ್ಲ, ಮೈಸೂರು ಪಾಕ್ ಇಷ್ಟೊಂದು ವೆರೈಟೀಸ್ ಇರುತ್ತೆ ಅಂತ. ಯಾವ ಮೈಸೂರು ಪಾಕು? ಎಂಜಾಯ್ ಮಾಡು. ಅಂಜೀರ್ ಮತ್ತೆ ಈಗ ಜಾಗ್ರಿ ಮಿಲೆಟ್ ಮೈಸೂರು ಪಾಕ್ ತಗೊಂಡ್ವಿ. ಜಾಸ್ತಿ ಯಾರು ಸ್ವೀಟ್ಸ್ ಇಲ್ಲ ಅಂತ ಇಷ್ಟನೇ ಹೋಗ್ತಾ ಇದ್ವಿ. ಸಿಂಧು ಆಗ್ಲೇ ಮಲ್ಕೋತಾ ಇದ್ಯಾ? ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ವಿ. ನನ್ಕಿಂತ ಜಾಸ್ತಿ ನಿದ್ದೆ ಮಾಡಿರೋದು ನೀನೆ. ನಾನು 11 ಗಂಟೆಗೆ ಮಲ್ಕೊಂಡು 2:30ಗೆಲ್ಲ ಎದ್ದಿರೋದು. ನಾನು ಮಲಗಿದ್ದು ಎಷ್ಟು ಗಂಟೆಗೆ ಗೊತ್ತಾ? 12:15, 2:15 ಟೋ ಮಾಡ್ಬೇಡ. 2:30ಗೆ ಅಲಾರಾಮ್ ಇಟ್ಕೊಂಡು ಹೆಚ್ಚಾಗಿ ಮತ್ತೆ 3:15 ಎದ್ದು ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ 4:15 ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟಿದ್ದೆ. ಬಟ್ಟೆ ಹಾಕಬೇಕಾಗಿತ್ತು, ಜಸ್ಟ್ ಬಟ್ಟೆ ಹಾಕಬೇಕಾಗಿತ್ತು. ನಾನೇ ಎಷ್ಟೋ ವಾಸಿ ಅಟ್ಲೀಸ್ಟ್ 4:25 4:30ಗೆ ಎದ್ದು
ಅಲ್ಲ 420 ಗೆದ್ದು 420 ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ 5:10 ಕೆಳಗಡೆ ಇದ್ದೆ. ರೆಡ್ಡಿನೂ ಇಲ್ಲ 5 ಕಾಲ್ ಮಾಡೋಳು ನಂಗೆ. ಅವಾಗ ನಾನು ಮೇಲೆ ಹೋದೆ ಆಯ್ತಾ. ಆಮೇಲೆ ನನಗೆ ಸ್ವಲ್ಪ ಕೆಳಗಡೆ ಬಂದು 5:20 ರೆಡಿ ಆದ್ಲು. 5:10 ಕೆಳಗೆ ಬ್ಯಾಂಕಲ್ಲೆಲ್ಲ ಹಾಕೊಂಡು ಫುಲ್ ಕೆಳಗಡೆ ಹೋಗೋಷ್ಟರಲ್ಲಿ 5:20 ಆಗಿತ್ತು. ವ್ಲಾಗ್ ಮಾಡಿ ಎಬ್ರಿಸ್ಬಿಟ್ಟೆ ಅಲ್ವಾ ನನ್ನ. ನಿದ್ದೆ ಮಾಡ್ಕೋತಾ ಇದ್ದೆ ಹೆಂಗೋ ನಾನು ಪೀಸ್ ಆಗಿ. ಅದಕ್ಕೆ ನಿದ್ದೆ ಮಾಡಬಾರ್ದು ಅಂತಾನೆ. ಹೊಟ್ಟೆ ಕಿಚ್ಚು. ಹೌದು ಹೌದು. ಹೆಣ್ಮಗು ಒಳ್ಳೆ ನೀಟಾಗಿ ಹೂವ ಗಿವ ಎಲ್ಲ ಮುಟ್ಕೊಂಡು ನೋಡು, ನೀಟಾಗಿ ಹೂವ ಮುಟ್ಕೊಂಡು ದೇವ್ರ ಪೂಜೆ ಮಾಡ್ಬಿಟ್ಟು ಬಾ ಅಂತ ಅಂದ್ರೆ ಮುಟ್ಕೊಂಡೋಳಲ್ಲಿ ಏನಿಲ್ಲ ತಲೆಲಿ, ಏನಿಲ್ಲ. ಕೂದ್ಲಿದೆ. ಹೆಂಗ್ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಮ್ಯೂಸಿಯಂ ಅಂತ ಹೇಳ್ತಾ ಇಲ್ವಾ? ನೆಕ್ಸ್ಟ್ ಮ್ಯೂಸಿಯಂಗೆ. ಯಾವ ಮ್ಯೂಸಿಯಂಗೆ? ಕಾರ್ ಮ್ಯೂಸಿಯಂ. ಯಾವ ಕಾರ್ ಕೊಡಿಸ್ತಾ ಇದೀಯಾ? ಅವರು ಆಟ ಸಾಮಾನ್ ಯಾವ ಕಾರ್ ಚೀಪ್ ಆಗಿ 100 ರೂಪಾಯಿಗೆ ಯಾಕೆ ಸಿಗುತ್ತೆ ಅದು ಕೊಡಿಸ್ತಾ ಇದೀನಿ ನಾನು. 100 ರೂಪೀಸ್? ಎಸ್. ಹೋಲಿಬೇಡ, 10 ಕೊಡಿಸ್ತಾ ಇದೀಲ್ಲ, ಖುಷಿ ಪಡ್ತಗಳನ್ನ. ಕುಣಿ 10 ರೂಪಾಯಿ ಅದಕ್ಕಿಂತ ಕಮ್ಮಿ ಸಿಕ್ತಿದ್ರೆ ಅದನ್ನೇ ಕೊಡಿಸೋದು. ಏನ್ ಅಷ್ಟೊಂದು ನೀನ್ ನನ್ಗೇನ್ ಕೊಡಿಸ್ತಾ ಇದ್ಯಾ? ನಾನೇ ಜೊತೆಲಿ ಬರ್ತಾ ಇದ್ದೀನಿ, ನಿನಗ್ ಸಾಕಾಗಲ್ವಾ ಅಷ್ಟು? ಏನ ನಿನ್ ಜೊತೆಗ್ ನಾನ್ ಬರ್ತಾ ಇರೋದು, ನನ್ ಜೊತೆಗ್ ನೀನಲ್ಲ. ನನ್ ಜೊತೆಗ್ ನೀನ್ ಬರ್ತಾ ಇದೀಯಾ? ಹೌದು. ಇಲ್ಲ, ನಾನೇ ನಿನ್ ಜೊತೆ ಬರ್ತಾ ಇದ್ದೀನಿ ಅನ್ಕೊಬಿಡು. ಒಟ್ನಲ್ಲಿ ಇವಾಗ ನಂಗೆ ಆಟ ಸಾಮಾನು ಕೊಡಿಸ್ಬೇಕಷ್ಟೇ. ಲಾಲಿಪಾಪ್ ಕೊಡಿಸ್ತೀನಿ. ಓ ಹಂಗೆ ಚಿಪ್ಕೊಂಡ್ ಬಾ. ಇವಾಗ ಏನಂದ್ರೆ ನನ್ ಚಿಕ್ಕ ಮಗುನ ಅಂತಂದಲ್ಲ. ಲಾಲಿಪಾಪ್ ಎಲ್ಲ ಚಿಕ್ಕ ಮಗು. ಇದು ಚಿಪ್ಪಕಾಯಿ ಕೊಡಿಸ್ತೀನಿ. ಕೊಡ್ಸು. ನೀವು ಕೊಡಿಸ್ತೇ ಹೋಗು. ಅಯ್ಯಪ್ಪ ಹೋಗ್ಬಿಟ್ಟ, ಕೊಡಲ್ಲ ಅಂದ್ಬಿಟ್ಟ. ಹೆಂಗ ಅವಳೆ ಅಂದ್ರೆ ಅಯ್ಯಪ್ಪ ತಿನ್ನದ್ ಕೇಳಿದ್ರು ಜುಗ್ಗು ಕೊಡ್ಸಲ್ಲ. ತಿಂತಿಯಲ್ಲೇ ಎಲ್ ತಿಂತ ಇದೀನಿ. ಅದೇ ಏನು ಭಾಸ್ಕರ್ ಸ್ಟಾರ್ಸ್ ಉಳ್ದಿದ್ ಪಳ್ದಿದ್ ತಗೊಂಡ್. ಸೊ ಈಗ ನಾವು ಪಯಣ ಕಾರ್ ಮ್ಯೂಸಿಯಂ ಮಟ್ಟ ಮಧ್ಯಾಹ್ನ ಕಾರ್ ಮ್ಯೂಸಿಯಂ ಬರ್ತಾ ಇದೀವಿ. ಕಣ್ಣು ಬಿಡಕ್ ಆಗ್ತಾ ಇಲ್ಲ. ಕರ್ಕೊಂಡವಳೆ ಹೌದು, ಪ್ರಾಣಿಗಳು ತೋರಿಸ್ತೀನಿ ಅಂದೆ. ಅಚ್ಚು ನನ್ನ ದಿನ ನೋಡ್ತಾ ಇರ್ತೀಯ, ಏನಕ್ಕೆ ಎಕ್ಸ್ಟ್ರಾ ತೋರಿಸೋದು ಅಂತ. ಬೆಳಗ್ಗೆ ಇದ್ರ ಪಕ್ಕದಲ್ಲಿ ನಾನೇ ದಿನ ಪಕ್ಕದಲ್ಲೇ ಮಲಗಿರ್ತೀನಿ. ನನ್ನೇ ಝೂ ಕರ್ಕೊಂಡು ಹೋಗ್ಲಿ ಅಂದೆ. ನಾನು ಹೋಗೋಣ ಅಂತ ಇವಾಗ್ಲೂ ಹೋಗೋಣ ಅಂತ ಇದ್ದೀನಿ, ಆದ್ರೆ ಮೇಡಮ್ ಒಪ್ಕೋತಾ ಇಲ್ಲ. ಏನ್ ಚಿಕ್ಕ ಮಗುನ ಏನ್ ಪ್ರಾಣಿಗಳು ನೋಡೋ ಚಿಕ್ಕ ಮಕ್ಳೇ ಆಗ್ಬೇಕಾ ಅಲ್ವಾ? ದಿನ ನಿನ್ನೆ ನೋಡ್ ಸಾಕಾಗೋಗ್ಬಿಟ್ಟಿದೆ. ಇನ್ನು ಎಕ್ಸ್ಟ್ರಾ ಪ್ರಾಣಿನೇ ಯಾಕೆ ನೋಡ್ಲಿ? ದಿನಾವ್ ನನ್ ಪ್ರಾಣಿನ ನೋಡ್ಕೋತೀನಿ ಇವಳಲ್ಲೇನೆ. ಎಲ್ಲಾದ್ರಲ್ಲೂ ನನ್ನೇ ಕಾಣ್ತಾಳವಳು. ಎಲ್ಲಾದ್ರಲ್ಲೂ ನನ್ನೇ ಕಾಣ್ತಾಳ. ಇಷ್ಟೊಂದು ಪ್ರೀತಿ ಬೇಡ. ತೂತು ಇದು ಫುಲ್ ಟೈರ್ ಅನ್ಕೊಂಡಿದ್ದೆ, ಅದು ಹಾಫ್ ಟೈರ್. ಇದು ಮುಂದೆ ಮಾತ್ರ ಟೈರ್ ಇದೆ. ಸೊ ಒಬ್ಬೊಬ್ರಿಗೆ 50 ರೂಪಾಯಿ ಟಿಕೆಟ್ ಇದೆ. ಸೊ ನೆಕ್ಸ್ಟ್ ಈಗ ಫಸ್ಟ್ ಎಂಟ್ರ್ ಆಗ್ತಾ ಇದ್ದಂಗೆ ನಮಗೆ ವೀರೇಂದ್ರ ಹೆಗ್ಡೆ ಅವ್ರ ಕಾರ್ ಕಂಡು. ವೀರೇಂದ್ರ ಹೆಗ್ಡೆ ಅವ್ರ ಕಾರ್. ಸೊ ಇಲ್ಲಿ ಅದರ ಸ್ಪೀಡ್ ಎಷ್ಟು, ಹಾರ್ಸ್ ಪವರ್ ಎಷ್ಟು ಅಂತ ಹಾಕಿದ್ದಾರೆ. ಸೊ ಇದು ಬಂದ್ಬಿಟ್ಟು ವೀರೇಂದ್ರ ಹೆಗ್ಡೆ ಅವರದೇ ಮಿಷನ್ನು, ಎವಲ್ಯೂಷನ್ ಆಫ್ ವೀಲ್ಸ್. ಸೊ ಜಸ್ಟ್ 1 ಫ್ಲೋರ್ ಅಷ್ಟೇ ಇರೋದು ಸುತ್ತ. ನಾನು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ವರ್ಗೂ ಇರುತ್ತೆ. ನಾವು ಇಮ್ಯಾಜಿನೇಷನ್ ಗ್ರೌಂಡ್ ಫ್ಲೋರ್ ಯಾಕೋ ಇದೆ ಅನ್ಸ್ತಾ ಇದೆ. ನಮ್ಮನೆ ಎತ್ತಿನ ಗಾಡಿನೂ ಬಿಟ್ಟಿಲ್ಲ, ಎತ್ಕೊಂಡ್ಬಂದು ಹಾಕೋಗ್ತಾರೆ. ಎಲ್ಲ ನಿಮ್ಮನೇದೇ ಹಾಕ್ಬಿಟ್ಟವ್ರೆ. ನಿಜ ನೋಡು, ಇದು ನಮ್ಮನೆ ಎತ್ತಿನ ಗಾಡಿ, ಅದೊಂದು ಎಲ್ಲೋ ಬಿಟ್ಬಿಟ್ಟವ್ರೆ. ಸೊ ಗ್ಲಿಮ್ಸ್ ಆಫ್ ರೋಲ್ಸ್ ರಾಯ್ಸ್ ಹಿಸ್ಟ್ರಿ ಎಲ್ಲ ಹಾಕಿದ್ದಾರೆ. 1904 ಇಂದ ಸ್ಟಾರ್ಟ್ ಆಗಿರೋದು. ಯಾವ್ಯಾವ ಮಾಡಲ್ಸ್ ಬಂದಿದೆ ಅಂತ. ದಿಸ್ ಕಾರ್ ಇಸ್ ಪ್ರೆಸೆಂಟೆಡ್ ಬೈ CV ರಾಮನ್ ಸರ್, ಸ್ಟಡ್ ಬೇಕರ್ ಚಾಂಪಿಯನ್. ಅದ್ರಲ್ಲಿ ಹಿಂಗೆ ಕಾಣಿಸ್ತಾ ಇದೆ. ಆಸ್ಟ್ರಿಯಾ ಇಲ್ಲಿ ಆಗಿರೋದು ಟೈರ್ ಪಂಚ್. ಒಳಗಡೆ ಸೀಟ್ಸ್ ಎಷ್ಟು ಪುಟಾಣಿಗಿದೆಲ್ಲ. ಕಲೆಕ್ಷನ್ಸ್ ಹೇಗಿದೆ ಸಿಂಧು?
ಎಲ್ಲ ಐಡಿಯಾ ನಂದೆ. ಸೊ ನನಗೆ ಕೊಚ್ಕೋಬೇಕು, ಅದು ಇಷ್ಟೊಂದು ಕೊಚ್ಕೋಬಾರ್ದು. ಡಯಾಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ಮಂಜುಷಾ ಮ್ಯೂಸಿಯಂ ಧರ್ಮಸ್ಥಳ. ಪರ್ಫಾರ್ಮಿಂಗ್ ಆರ್ಟ್ಸ್ ಆಫ್ ತುಳುನಾಡು. ಮಸಾಲೆ ಡಬ್ಬಿ ಆ ಥರ ಎಲ್ಲ ಇದು ಅಡುಗೆ ಮನೆ ಸಾಮಾನುಗಳು ಎಲ್ಲ. ನಾನು ಮನೆಗೆ ಹೋದಾಗ ದಿವಾನ್ದೊಳಗಡೆ ಇರೋ ಐಟಮ್ಸ್ ಏನಾಯ್ತು ಅಂದರೆ ಎಲ್ಲ ಇಲ್ಲೇ ಇವೆ. ದಿವಾನ್ದೊಳಗಡೆ ಇರೋ ಐಟಮ್ಸ್ ನಮ್ಮ ತೂಕಕ್ಕೆ ಹಾಕ್ಬಿಟ್ಟಿದ್ದು. ಸೊ ಬೇಸಿಕಲಿ ಮ್ಯೂಸಿಯಂ ಬಂದು ನಿಮ್ಮ ಮನೇಲಿರೋ ವಸ್ತುಗಳ ಮ್ಯೂಸಿಯಂ. ಎಲ್ಲರೂ ಅಲ್ಲ, ಒಂಚೂರು ಸ್ವಲ್ಪ ಕಾಂಟ್ರಿಬ್ಯೂಷನ್. ಸೊ ಇವಾಗ ನಾವು ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ವಾಪಸ್ ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರ್ಗೆ. ಸುಸ್ತಾಗ್ಬಿಟ್ಟಿದ್ದಾಳೆ. ತುಂಬ ದಿನಗಳಾದ್ಮೇಲೆ ನಾವು ಆಚೆ ಹೊರಗಡೆ ಸುತ್ತಾಡಕ್ಕಂತ ಬಂದ್ವಿ. ಹೋಗಿ ಮಲ್ಕೊಂಡ್ಬಿಡ್ತೀವಿ.